ಡ್ರೀಮ್ ಅಲ್ಲಿ ಅಯ್ಯ ಅದೇನೋ ಅಂತ ನನ್ಗೆ ಗೊತ್ತಾಗೋಯ್ತು. ಇರ್ರಿ ನಾನು ಬಂದು ಹೇಳ್ತೀನಿ. ನಿಮಗೆ ಒಂದು ಸುಂದರವಾದ ಕನಸು. ಅಲ್ಲೊಂದು ದೊಡ್ಡ ಪಾರ್ಕು, ಆ ಮೂಲೆಯಲ್ಲಿ 2 ಕಲ್ಲು ಬೆಂಚು, ಒಂದ್ ಕಡೆ ಹುಡುಗ ಕೂತಿದ್ದಾನೆ, ಎದುರುಗಡೆನೆ ನೀವು ಕೂತಿದ್ದೀರಾ. ಆ ನಿಮ್ಮ ಎದುರುಗಡೆ ಕೂತಿದ್ನಲ್ಲ ಆ ಹುಡುಗ ಯಾರು ಗೊತ್ತೇನ್ರಿ? ಅವನು ಬೇರೆ ಯಾರು ಅಲ್ಲ, ಈ ನಿಮ್ಮ ಪತಿರಾಯ ಪಾಂಡುರಂಗ ಗಡ್ಡೆಗಳೇ. ನನ್ ಡ್ರೀಮ್ ಅಲ್ಲಿ ಬಂದಿದ್ದು ನೀವಲ್ಲ, ನನ್ ಲವರ್ ಡಾಕ್ಟರ್ ಶ್ರೀಕಾಂತ್. ಯಾವನ್ರಿ ಶ್ರೀಕಾಂತ? ನಾವಿಬ್ರು ಒಟ್ಟಿಗೆ MBBS ಓದ್ತಾ ಇದ್ವಿ. ರೋಡು, ಪಾರ್ಕು, ಕಾಲೇಜು, ಲೈಬ್ರರಿ ಎಲ್ಲಾ ಕಡೆ ಸುತ್ತಾ ಇದ್ವಿ. ಅದು ಯಾವಂದು ಗಂಡನ್ ಕೈ ಹಿಡ್ಕೊಂಡಿದ್ದನ್ನ ಗಂಡನ ಮುಂದೆ ಹೇಳ್ಕೊತಾ ಇದ್ರಲ್ಲ, ನೀವು ಒಂದು ಹೆಣ್ಣೆಂಗ್ಸೇನ್ರಿ? ಏನ್ರಿ ಡಾಕ್ಟರ್ ಅಂತ ಪಡ್ಕೊತಾ ಇದ್ರ? ನೀವು ನನ್ನನ್ನು ಲವ್ ಮಾಡ್ತೀನಿ ಅನ್ನೋದಾಗಿದ್ರೆ ನಾನೇ ಡಾಕ್ಟರ್ ಆಗ್ತೀನಿ ಬಿಡ್ರಿ. ನೀವು ಡಾಕ್ಟರ್ ಆಗೋದೇ ಆದ್ರೆ ನಾನೇ ನಿಮ್ಮನ್ನ ಕುಲು ಮನಾಲಿ ಹನಿಮೂನ್ ಕರ್ಕೊಂಡು ಹೋಗ್ತೀನಿ. ಅಯ್ಯಪ್ಪ, ಮೈ ಮೇಲೆ ಪ್ರಜ್ಞೆ ಇಲ್ಲ, ಹೇಗ್ ಗಾಡಿ ಓಡಿಸ್ತಾನೆ? ಅಯ್ಯೋ, ಅದು ಯೂತ್ ನೋಡಿ ಸಿಕ್ಕಾಪಟ್ಟೆ ಬಿಸಿ ರಕ್ತ. ನಿಮಗೇನು ತೊಂದರೆ ಆಗಿಲ್ಲ ತಾನೆ? ನೀವು ಬಚಾವ್ ಮಾಡಿದ್ರಲ್ಲ, ನನ್ಗೇನು ಆಗ್ಲಿಲ್ಲ. ನಿಮ್ಗೇನಾಯ್ತು? ಅದು ಕೆಂಪು ರಕ್ತ ಕಣಗಳು ಆಚೆ ಬಂದ್ಬಿಟ್ಟು. ಬನ್ನಿ ನಮ್ ಕ್ಲಿನಿಕ್ಗೆ, ನಾನೇ ನಿಮ್ಗೆ ಟ್ರೀಟ್ ಮಾಡ್ತೀನಿ. ನಿಮ್ಮ ತರ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ನ ನಾನು ಜಗತ್ತಿನಲ್ಲಿ ಎಲ್ಲೂ ನೋಡೇ ಇಲ್ಲ ಬಿಡ್ರಿ. ನಾಳೆ ಅಷ್ಟೊತ್ತಿಗೆ ನೀವು ಸರಿ ಹೋಗ್ತೀರಾ? ನೀನ್ ನನಗೆ ಡಾಕ್ಟರ್ ಕೆಲಸ ಹೇಳ್ಕೊಡ್ಬೇಕು ಡಾಕ್ಟರ್ಮ್ಮ. ಡಾಕ್ಟರ್ ಕೆಲಸ ಹೇಳ್ಕೊಡ್ಬೇಕಾ? ಹೌದು ಡಾಕ್ಟರ್ಮ್ಮ. ಹಾಗಂತ ನೀವು ನನಗೇನು ಈ ಕಳ್ಳು ಪಚ್ಚೆ ತೊಳೆಯನ್ನೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ಏನು ಚಿಕ್ಕದಾಗಿ ಬ್ಯಾಂಡೇಜ್ ಹಾಕೋದು, ಲೈಟ್ ಆಗಿ ಟಿಂಚರ್ ಹಚ್ಚೋದು, ಈ ಡೆಟಾಲ್ ಹಾಕಿ ಹಂಗಂಗೆ ತೊಳೆದು ಬಿಡೋದು, ಈ ಕಿತ್ತೋಗಿರೋ ಮಾತ್ರೆಗಳನ್ನ ಕಿತ್ತು ಯಾರಿಗಾದ್ರೂ ನುಗ್ಸೋದು, ಇಷ್ಟನ್ನು ಹೇಳ್ಕೊಟ್ಬಿಟ್ರೆ ಸಾಕು. ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಆದ್ರೆ ನಾನೇ ಹೇಳ್ಕೊಟ್ಟಿದ್ದು ಅಂತ ನೀವ್ ಯಾರಿಗೂ ಹೇಳ್ಬಾರ್ದು. ಯಾಕೆ? ಅದರಿಂದ ತುಂಬಾನೇ ರಿಸ್ಕ್ ಇದೆ. ಎಲ್ಲಾದ್ರೂ ಉಂಟೆ ನಾವು ಈ ಸುಂದರವಾದ ಹುಡುಗಿರ ಜೊತೆ ನಡೆಸೋ ವ್ಯವಹಾರನ ಅಪ್ಪಿತಪ್ಪಿನೂ ಎಲ್ಲೂ ಬಾಯ್ಬಿಡಲ್ಲ. ಹಾಗಾದ್ರೆ ನಾಳೆಯಿಂದಾನೇ ಬನ್ನಿ ಈ ಕ್ಲಿನಿಕ್ಗೆ. ನೀವೇ ಕ್ಲೀನರ್ ಕಮ್ ಕಾಂಪೌಂಡರ್. ಹೌದ್ರಿ, ನಾನೇ ಮಾತಾಡ್ತಿರೋದು. ಹೌದಪ್ಪ, ನಾನು ಶೇಖರ ಕನ್ಕನ್ ಗಂಡ ಮಾತಾಡ್ತಿರೋದು. ಅಲ್ರಿ, ಕ್ಲಿನಿಕ್ ಬಂದವ್ರನ್ನ ಅವ್ರು ಯಾಕ್ರಿ ಸುಮ್ನೆ ಕೊಲ್ತಾರೆ? ನೋಡಿ, ನೀವು ಇಲ್ದಾರದೆಲ್ಲ ಮಾತಾಡ್ರೆ ನಾನು ಸುಮ್ಮನೆ ನೋಡ್ರಿ. ಇಡ್ರಿ ಫೋನ್ ಅಲ್ಲಿ ಬಂದ್ಬಿಡುತ್ತೆ. ಅಲ್ಲ ಶಿವ, ಈ ಡಾಕ್ಟರ್ಮ್ಮ ಮಾಡ್ತಾವಳಲ್ಲ, ಇದು ಸರಿನಾ ಅಂತ ನೀನೇ ಹೇಳ್ಬಿಡು. ನಾನು ಪಾಂಡುರಂಗ ಗಂಡಗಲಿ ಅಂತ ಶಿವ. ಅದು ನಮ್ಮ ಮನೆಯಲ್ಲಿ ಈ ನಮ್ಮ ಎಂಡ್ರ ಕಡೆಯಿಂದ ಈ ಲವ್ ಅನ್ನೋದು ನಮಗೆ ಮರಿಚಿಕೆ ಆಗ್ಬಿಟ್ಟಿದೆ ಶಿವ. ಏನು ಈ ಡಾಕ್ಟರ್ಮ್ಮನ ಕೈ ಕೆಳಗಡೆ ಕೆಲಸ ಮಾಡ್ಬಿಟ್ಟು ನಾವು ಡಾಕ್ಟರ್ ಅನ್ಸ್ಕೊಂಡ್ಬಿಟ್ರೆ ನಮ್ಮ ಎಂಡ್ರ ನಮ್ಮನ್ನ ಹಂಗಂಗೆ ಲವ್ ಮಾಡ್ಬಿಡ್ಬೋದು ಅನ್ನೋ ಆಸೆ ಪಟ್ಟು ಇಲ್ಲಿ ಓಡ್ಬೋದು. ಇಲ್ಲಿ ನೋಡಿದ್ರೆ ಈ ಡಾಕ್ಟರ್ಮ್ಮ ಕೆಲಸ ಹಾಕಿಸ್ಕೊಡೋ ನೆಪದಲ್ಲಿ ಒಳಗಿಂದೊಳಗೆ ನಮ್ಮನ್ನೇ ಲವ್ ಮಾಡಕ್ ಶುರು ಮಾಡ್ಬಿಟ್ಟಾಳೆ ಶಿವ. ಇಬ್ಬರು ಲವರ್ಸ? ಅದೆಲ್ಲ ಇರ್ಲಿ, ನಾವ್ಯಾರು ಶಿವ? ನಾನು ಡಾಕ್ಟರ್ ಗಂಡ. ಹೌದೇ, ನಮಗೆ ಗೊತ್ತೇ ಆಗ್ಲಿಲ್ಲ. ಕನಕ, ಏನ್ ನಡೀತಾ ಇದೆ ಅಲ್ಲಿ? ಪಾಂಡುರಂಗ ಗಂಡಗಲ್ಲಿಗೆ ಕೆಲಸ ಹೇಳ್ಕೊಡೋ ನಪ್ಪದಲ್ಲಿ ಲವ್ ಮಾಡ್ತಾ ಇದೀಯ? ಅವ್ನು ಕೆಲಸ ಕೇಳ್ಕೊಂಡು ಬಂದಿದ್ದ, ನಾನು ಅವನ್ನ ಹುಟ್ಟು ಹೊಡಿಸ್ದೆ. ಸಾಕು ಸುಮ್ಮನೆ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಊರಿಗೆಲ್ಲ ಗೊತ್ತಾಗೋದಿಲ್ಲ ಅನ್ಕೊಂಡಿದ್ದೆ. ಅಯ್ಯೋ ನೀವ್ ಅನ್ಕೊಂಡಾಗ ಏನು ಇಲ್ಲ. ಮತ್ ಸುಮ್ನೆ ಹೇಳೋದಕ್ಕೆ ಅವ್ನಿಗೆ ಹುಚ್ಚಿಡ್ತಿದ್ದಾನೆ. ಮನೆಗ್ ಬನ್ನಿ, ನಾವಾಗ ನೋಡ್ಕೊಳ್ತೀನಿ. ಹಬಿ, ವಾರ್ಗುಬಿ, ಇವತ್ತು ನನ್ನ ಫ್ರೆಂಡ್ ಕನಕ ಬರ್ತಿದ್ದಾಳೆ. ಯಾರು? ಈ ಏರಿಯಾದಲ್ಲಿ ಡಾಕ್ಟರ್ ಕನಕ ಅಂತ ಇದಾರಲ್ಲ ಅವರೇ? ಎಕ್ಸಾಕ್ಟ್ಲಿ. ನೋಡಿ, ಅವಳು ನಮ್ಮ ಮನೆಗೆ ಬಂದಾಗ ನಾವಿಬ್ರು ತುಂಬಾ ಲವ್ ಇಂದ ಇರ್ಬೇಕು. ಅಂದ್ರೆ ನಾಟಕ ಮಾಡ್ಬೇಕು. ಕಂಡವ್ರ ಮುಂದೆ ನಾಟಕ ಮಾಡೋದಕ್ಕೆ ನಾವೇನು ನೀನಾಸಂ ಕಲಾವಿದ್ರೆ? ನೋ ಹಬಿ, ಇನ್ಮೇಲಿಂದ ಇವತ್ತಿಂದ ನಾನು ನಿಮ್ಮನ್ನ ತುಂಬಾ ಲವ್ ಮಾಡ್ತೀನಿ. ಕನಕ, ನನ್ನ ಹಬಿ ತಮಾಷೆಗೆ ಮಾತಾಡಿದಾರೆ, ಅವ್ರ ಪರವಾಗಿ ನಾನ್ ಎಕ್ಸ್ಕ್ಯೂಸ್ ಕೇಳ್ತೀನಿ. ಇಬ್ಬರು ಮಧ್ಯೆ ಸಂಬಂಧ ಚೆನ್ನಾಗಿಲ್ವಂತೆ, ಅದಕ್ಕೆ ಪಾಂಡುರಂಗನ್ ಕಂಡು ನನ್ನ ಹೆಂಡತಿ ಮೇಲೆ ಬಿದ್ದಿದ್ದೆ ಅಂತ ನಾನ್ ಹೇಳ್ತಾ ಇಲ್ಲ, ಇಡೀ ಊರಿನ ಜನನೇ ಹೇಳ್ತಾ ಇದಾರೆ. ನಮ್ಮಿಬ್ರ ಸಂಬಂಧ ತುಂಬಾನೇ ಚೆನ್ನಾಗಿದೆ. ಇವರಿಬ್ರು ಅಮರ ಪ್ರೇಮಿಗಳು. ಅವ್ರು ನನ್ನ ಲವ್ ಮಾಡ್ತಾ ಇಲ್ಲ. ಹಬಿ, ನಿಮ್ಗೆ ನನ್ನನ್ ಬಿಟ್ಟು ಬೇರೆ ಹುಡುಗಿ ಮೇಲೆ ಇಂಟ್ರೆಸ್ಟ್ ಇದೆಯಾ? ಈಗ ಸಮಾಧಾನ ಆಯ್ತು. ಸಾರಿ ಕನಕ, ನಿನ್ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿನಿ. ಬಾ ಹೋಗೋಣ. ಬರ್ತೀನಿ. ಅವರಿಬ್ರು ಸ್ವಲ್ಪ ಕಳಿಸ್ಬರ್ತೀನಿ. ನೀನು ಕಾರಲ್ಲಿ ಕೂತಿರೋ, ನಾನು ಒಂದ್ ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ. ಶೇಖರ, ನನ್ನ ಪಾಲಿಗೆ ಹೊಸ ಬೆಳಕಾಗಿ ಬಂದ್ಬಿಟ್ಟಲ್ಲ. ಸ್ನೇಹಿತ ಅಂದ್ಮೇಲೆ ಅಷ್ಟು ಮಾಡದೆ ಹೋದ್ರೆ ಹೇಗೋ. ಆದ್ರೆ ನನ್ನ ಹೆಂಡತಿ ಮೇಲೆ ಯಾವತ್ತೂ ನಾನು ಅನುಮಾನ ಪಟ್ಟಿರಲ್ಲ, ಗೊತ್ತಾ? ನಿನ್ನ ಸಂಸಾರ ನೆಟ್ಟಿಗಿದೆ, ನೀನ್ ಯಾಕಪ್ಪ ಅನುಮಾನ ಪಡ್ತೀಯ? ನಮ್ಮ ಸಂಸಾರನೇ ಸ್ವಲ್ಪ ಅಂಕುಡೊಂಕ ಇತ್ತು, ನೀನು ಬಂದು ಸಹಾಯ ಮಾಡಿದೆ, ಒಳ್ಳೇದ್ ಮಾಡ್ದಪ್ಪ. ಈಗ ನಿನ್ ಸಂಸಾರ ಒಂದ್ ಲೆವೆಲ್ಗೆ ಬಂತು, ಈಗಲಾದ್ರೂ ನೆಟ್ಟಿಗಿರೋದು ಕಲ್ತ್ಕೊ. ಬರ್ಲಾ? ಹಬಿ, ಸಾಕ್ ನಿಲ್ಸಿ ನಿಮ್ ಡ್ರಾಮನ. ಅಯ್ಯೋ ಶಿವನೇ, ಇದರಲ್ಲಿ ಡ್ರಾಮಾ ಏನು ಬಂತು? 5 ವರ್ಷದ ಕೋರ್ಸನ್ನ ಕಷ್ಟಪಟ್ಟು ನಾವು ಬರೀ 5 ದಿನದಲ್ಲಿ ಮುಗಿಸ್ಬಿಟ್ಟು ಡಾಕ್ಟರ್ ಆಗ್ಬಿಟ್ಟಿದೀವಿ. ಹೌದಮ್ಮ, ನನ್ನ ಮಗ ಈಗ ಡಾಕ್ಟರ್ ಆಗಿದ್ದಾನೆ. ಅವನು ಬರೀ ಪಾಂಡುರಂಗ ಅಲ್ಲ, ಡಾಕ್ಟರ್ ಪಾಂಡುರಂಗ. ಡಾಕ್ಟರ್ಗಿರಿ ಅಂದ್ರೆ ಇದಲ್ಲ. 5 ವರ್ಷ ಕಾಲೇಜ್ಗೆ ಹೋಗಿ ಕೋರ್ಸ್ ನ ಕಂಪ್ಲೀಟ್ ಮಾಡ್ಬೇಕು, ಆಗ ನೀವು ಡಾಕ್ಟರ್ ಆಗ್ತೀರಾ. ಆಮೇಲೆ ನಾನ್ ನಿಮ್ನ ಲವ್ ಮಾಡೋದು. ಅಂದ್ರೆ ನಾವೀಗ ಏನಾಗಿದೀವೋ? ಬರೀ ಕಾಂಪೌಂಡರ್. ನೀವು ಡಾಕ್ಟರ್ ಆಗೋವರೆಗೂ ಕಾಂಪೌಂಡ್ ಇಂದ ಆಚೆನೆ ಇರ್ಬೇಕು.